ಹಾಯ್ ಫ್ರೆಂಡ್ಸ್, ಈ ದಿನ ಬದನೆಕಾಯಿ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾವು ಪೊಡ್ ಮಾಡುವಂತಹ ಹಂಚನ್ನು ಇಟ್ಟು ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಹಚ್ಚಿ 4 ಬದನೆಕಾಯಿಯನ್ನು ಮತ್ತು 2 ಟೊಮೊಟೊ ಮತ್ತು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಎಸ್ಲನ್ನು ಬಿಡಿಸ್ಕೊಂಡು ಅದನ್ನು ಈ ರೀತಿ ಬೇಯಿಸೋಕೆ ಇಡಬೇಕು. ಮುಂಚೆ ಎಲ್ಲ ಒಲೆಯಲ್ಲಿ ಸುಟ್ಟು ಈ ರೀತಿಯಾಗಿ ಅದನ್ನು ತೆಗೆದು ನಂತರ ಗೊಜ್ಜು ಅಥವಾ ಚಟ್ನಿಯನ್ನು ಮಾಡೋರು. ಈಗ ನಮ್ಮಲ್ಲಿ ಒಲೆ ಎಲ್ಲ ಸಿಗೋದಿಲ್ಲ, ಅದರಿಂದಾಗಿ ನಾವು ಗ್ಯಾಸ್ ಸ್ಟವ್ನಲ್ಲಿ ಈ ಒಂದು ಐಡಿಯಾ ಮಾಡಿ ಬೇಯಿಸ್ಕೊತಾ ಇದ್ದೀವಿ. ಈಗ ನೋಡಿ ಈ ರೀತಿಯಾಗಿ ಫುಲ್ಲು ಬೆಂದ ನಂತರ ಅದನ್ನು ಒಂದು ಪ್ಲೇಟಿಗೆ ತೆಗೆದು ಇಟ್ಕೋಬೇಕು. ನಂತರ ಒಂದು ಪಾನನ್ನು ಇಟ್ಟು ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ 1 ಚಮಚದ ಅಷ್ಟು ಜೀರಿಗೆಯನ್ನು ಹಾಕ್ಕೊಬೇಕು. ಜೀರಿಗೆಯನ್ನು ಹಾಕ್ಕೊಂಡ ನಂತರ ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಹಾಕ್ಕೊಬೇಕು. ಇದು ಒಳ್ಳೆ ಫ್ಲೇವರಿಗೋಸ್ಕರ. ಮತ್ತು ಇಂಗನ್ನು ಸಹ 1 ಸ್ಪೂನಷ್ಟು ಇಂಗನ್ನು ಹಾಕ್ಕೊಳೋದ್ರಿಂದ ಒಳ್ಳೆ ಫ್ಲೇವರ್ ಜೊತೆಗೆ ಜೀರ್ಣಶಕ್ತಿ ಸಹ ಚೆನ್ನಾಗಾಗತ್ತೆ. ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡಬೇಕು. ಅದು ಕೆಂಪು ಬಣ್ಣಕ್ಕೆ ಬರೋ ತನಕ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಕಸ್ತೂರಿ ಮೇಥಿ ಎಲ್ಲ ಬೇಗ ಕಪ್ಪಾಗ್ಬಿಡತ್ತೆ, ಅದರಿಂದಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ನಂತರ 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಚಿಟಿಕೆಯಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೋಬೇಕು. ಈ 3 ಹಾಕ್ಕೊಂಡ ನಂತರ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಅದು ಈರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆದ ನಂತರ 1 ಲೋಟದಷ್ಟು ಮೊಸರು, ಸಣ್ಣ ಲೋಟದಲ್ಲಿ 1 ಲೋಟದಷ್ಟು ಮೊಸರನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಬದನೆಕಾಯಿ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡಿದ್ರೆ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡ್ರೆ ಗ್ರೇವಿ ಥರ ಜಾಸ್ತಿನೇ ಸಿಗುತ್ತೆ ಗೊಜ್ಜು. ಈಗ 1 ಹಸಿಮೆಣಸನ್ನು ತಗೊಂಡು ಈ ರೀತಿ ಕಟ್ ಮಾಡಿ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ನಾವು ಖಾರದ ಪುಡಿ ಹಾಕಿರೋದ್ರಿಂದ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ನೀವು ಏನಾದರೂ ಖಾರ ಜಾಸ್ತಿ ತಿಂತೀರಾ ಅಂದರೆ ಇನ್ನೊಂದೆರಡು ಹಾಕ್ಕೊಬೋದು. ಈಗ ನಾನು ಆಲ್ರೆಡಿ ಸುಟ್ಟು ಎತ್ತಿಟ್ಕೊಂಡಂತಹ ಟೊಮೊಟೊ ಮತ್ತು ಬದನೆಕಾಯಿಯ ಸಿಪ್ಪೆಯನ್ನು ತೆಗೆದು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀವಿ. ನಾವು ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ಈ ಗೊಜ್ಜು ಬರುತ್ತೆ. ನೋಡಿ ನಾನು ಈ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡಿದ್ದೀನಿ, ನೀವು ಸಹ ಸ್ಮ್ಯಾಶ್ ಮಾಡ್ಕೊಬೋದು. ಹಾಗಂತ ಮಿಕ್ಸಿ ಮಾಡಿಕೊಂಡ್ರೆ ಅದು ಚೆನ್ನಾಗಿರೋದಿಲ್ಲ. ಈ ರೀತಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ನಾವೀಗ ಆಲ್ರೆಡಿ ಮಾಡಿಟ್ಕೊಂಡಂತಹ ಮಸಾಲೆಗೆ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನಷ್ಟು ಗರಂ ಮಸಾಲೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಮ್ಮ ಗ್ರೇವಿ ಈಗ ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ಲಾಸ್ಟ್ ಟಚ್ ಅಂತ ಹೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಅದರ ಮೇಲೆ ಹಾಕಿದ್ರೆ ನಮ್ಮ ಗ್ರೇವಿ ಮಿಕ್ಸ್ ರೆಡಿ ಆಗುತ್ತೆ. ಸ್ನೇಹಿತರೆ, ನಾವು ಈಗ ಈ ಹಿಂದೆ ಎಲ್ಲ ಹೇಗೆ ಮಾಡ್ತಾ ಇದ್ವೋ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ತುಂಬ ಚೆನ್ನಾಗಿ ಬರುತ್ತೆ. ನೀವೊಮ್ಮೆ ಮಾಡಿ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಹೇಗಾಗತ್ತೆ ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಅಂತ ಹೇಳ್ತಾ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ರೊಟ್ಟಿಗೆ, ದೋಸೆಗೆ ಅಥವಾ ಅನ್ನಕ್ಕೆ ಯಾವುದ್ರ ಜೊತೆನಾದರೂ ನೀವು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಿ ಇಡೀ ಮನೆ ತುಂಬ ಫ್ಲೇವರ್ ಬರ್ತಾ ಇದೆ. ಈಗ ನಾವು ನೋಡಿ ನೀರು ದೋಸೆ ಜೊತೆಗೆ ನಾನು ಆ ಗೊಜ್ಜನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ರೈಸಿಗೂ ಸಹ ಇದು ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮನೇಲಂತೂ ಮಕ್ಕಳು ತುಂಬ ಚೆನ್ನಾಗಿದೆ ಅಂತೇಳಿ ತುಂಬ ಇಷ್ಟಪಟ್ಟು ತಿಂದರು. ಮತ್ತು ನಾನು ಸಹ ಈಗ ನೋಡಿ ಅದು ಫ್ಲೇವರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಟೊಮೊಟೊ ಮತ್ತು ಮೊಸರಿನ ಹುಳಿ ಫ್ಲೇವರು ತುಂಬ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಇದೆ. ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.